ಕ್ರಾಪ್ ಮಾಡಿದೆ, ಇದ್ದಕ್ಕಿದ್ದಂಗೆ ಏನಾಯಿತು ಆಫ್ ಆಗೋಯ್ತು, ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಪಾತಾಳ ಮಲ್ಲಿಗೆನಂತೆ. ನನಗೆ ಗೊತ್ತಿಲ್ಲ, ಗಮಲು ಇಲ್ಲ ಗಬ್ಬು ಇಲ್ಲ, ಬಟ್ ನೋಡೋಕೆ ಮಾತ್ರ ಲುಕ್ ಚೆನ್ನಾಗಿದೆ ಅಲ್ವಾ. ಇದು ಮೆಹಂದಿ ಸೊಪ್ಪು ಥರನೇ ಐತೆ. ಈ ಕಡೆ ಏನಪ್ಪ ಅದು ಪೊಮೊಗ್ರಾನೇಟ್ ಗಿಡ ಥರನೇ ಐತೆ, ಆದರೆ ಪೊಮೊಗ್ರಾನೇಟ್ ಅಲ್ಲ ಇದು, ಏನೋ ಶೋ ಗಿಡ. ನಮ್ಮ ಆಂಟಿ ತಂದಿದ್ದಾರೆ. ಇದು ನಮ್ಮ ಕಡೆ ಗೊಣ್ಣೆ ಸೊಪ್ಪು ಅಂತಸ್ಗಳಿಗೆ ಹೊರ್ದಾಕ್ತಿದ್ವಲ್ಲ, ಆ ಸೊಪ್ಪು ಅಂದ್ಕೊಂಡೇ ಇದ್ದೀನಿ ನಾನು. ಆದರೆ ಇದು ಆ ಸೊಪ್ಪಲ್ಲ, ಇದರಲ್ಲಿ ಕಲರ್ ಹೂವು ಬಿಡ್ತವೆ. ಚೆನ್ನಾಗಿದೆ ಗಿಡ ಎಲ್ಲ ತಂದಿದ್ದಾರೆ ಆಂಟಿ. ಇದರಲ್ಲಿ ಇಷ್ಟು ದಪ್ಪ ಹೂವು ಬಿಡ್ತೈತೆ, ಇಷ್ಟು ದಪ್ಪ ಮಲ್ಲಿಗೆ ಹೂವು ಬಿಡ್ತೈತೆ. ಇದೆಲ್ಲಿ ತೊಗೊಂಬಂದ್ರೆ ಗೊತ್ತಿಲ್ಲ ಈ ಗಿಡನ. 4 ಹೂವು ಸಿಕ್ಕಿದ್ವು ಸ್ಟಾರ್ಟಿಂಗಲ್ಲಿ, ಮತ್ತು ಇನ್ನೂ ಬಿಟ್ಟಿಲ್ಲ ಅದರಲ್ಲಿ ಹೂವು. ಇದು ಪುಟ್ಟಾಣಿ ರೋಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ರೋಗ ಬಂದಿರಬೇಕು ಅನಿಸುತ್ತೆ ಈ ಗಿಡಕ್ಕೆ ಅಲ್ವಾ. ನೋಡಿ ಎಲೆಗಳನ್ನೆಲ್ಲ ಏನೋ ಹುಳ ತಿಂದುಬಿಟ್ಟೈತೆ ಅಲ್ವಾ. ಪಾಪ ಇದು ರೋಗದಿಂದ ಏನೋ ನರಳದ ಇದ್ದಂಗೆ ಅದೇ ಈ ಗಿಡ. ಇದು ಎಷ್ಟು ದಿನದಿಂದ ಬಿಡ್ತದೆ, ಇದುವರೆಗೂ ಒಂದು ದಾಸವಾಳವನ್ನು ಬಿಟ್ಟಿಲ್ಲ. ಈಗ ತಾನೇ ಮೊಗ್ಗು ಆಗ್ತಾ ಇದೆ. ಪೇಪರ್ ಹೂವು ನನ್ನ ಫೇವ್ರೆಟ್ ಹೂವು ಇದು. ಇದನ್ನೆಲ್ಲ ಕಿತ್ತು ಮುಡ್ಕೊಬೇಕು ಅನ್ನೋ ಆಸೆ ಇದೆ ನನಗೆ. ನಮ್ಮ ಆಂಟಿ ಆಮೇಲೆ ಹತ್ತು ಬಿಡ್ತಾರೆ. ನಂಗೆ ತುಂಬ ಇಷ್ಟ ಈ ಹೂವು ಅಂದರೆ. ಎಷ್ಟೊಂದು ಬಿಟ್ಟೈತೆ, ಅಯ್ಯೋ ತಲೆ ತುಂಬ ಮುಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ಬನ್ನಿ ಬನ್ನಿ ಬನ್ನಿ. ನಮ್ಮ ಕುಂಬಳಕಾಯಿ ಗಿಡ ನೋಡಿ, ಇಲ್ಲಿಂದ ಕೆಳಗಡೆನೇ ಬಳ್ಳಿ ಹೋಗ್ಬಿಟ್ಟೈತೆ ಅಲ್ಲಿವರೆಗೂ. ಇದು ದಂಟಿನ ಸೊಪ್ಪು. ಇದರಲ್ಲಿ ಎಷ್ಟು ಸತಿ ನಮ್ಮ ಆಂಟಿ ಕಿತ್ತು ನಮ್ಗೆ ಪಲ್ಯ ಮಾಡಿಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಇವಾಗ ವಯಸ್ಸಾಗ್ಬಿಟ್ಟಿದೆ. ಇದು ಮೆಣಸಿನ ಗಿಡ ಇದೇನಪ್ಪ ನಾಟಿಗೆ ಅಂತ ಹಾಕಿದ್ರು ಇವರು. ಅದು ಇಲ್ಲೇ ಕಾಯಿ ಬಿಟ್ಕೊಂಡು ಕತೆ ಆಗ್ತಾಯಿದೆ. ಇದುವರೆಗೂ ಕಿತ್ತು ಬೇರೆ ಕಡೆ ಉಣ್ಲೇ ಇಲ್ಲ ನಮ್ಮ ಆಂಟಿ. ಮರಗೆಣಸು ಉಣಿದ್ದಾರೆ. ಮರಗೆಣಸೆಲ್ಲ ಚಿಗುರ್ತಾ ಇದೆ. ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನಿಮ್ಗೆಲ್ಲ. ಝೂಮ್ ಮಾಡಲಾ? ಚಿಗುರ್ತಾ ಇದ್ದಾವೆ. ಏನಿದೆ, ಕೆಲವೆಲ್ಲ ನಾಯಿಗಳು ಕಿತ್ತಾಕ್ಬಿಟ್ಟಿದ್ರು, ಅಲ್ಲಿವರೆಗೂ ಉಣಿದ್ದಾರೆ. ಚೆನ್ನಾಗಿ ತಿಂತೀವಿ ನಾವು. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಹೂವು, ಎಷ್ಟು ಚೆನ್ನಾಗಿದೆ ಅಂತ. ಗೊಂಚಲು ಥರನೇ ಇದೆ. ಅಯ್ಯೋ, ಇದೇನೋ ಇವ್ರ ಕಡೆ ನಮ್ಮ ಮನ್ಮಥ ಬಾಣ ಅಂತೇನೋ ಅಂತ. ನಮ್ಮ ಕಡೆ ವೆಲ್ವೆಟ್ ಹೂವು ಅಂತೀವಿ, ಇವ್ರ ಕಡೆ ಮನ್ಮಥ ಬಾಣ ಅಂತಾರೆ. ಅಯ್ಯಯ್ಯೋ ನೋಡ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ವಾವ್, ಸೂಪರಾಗಿದೆಯಲ್ಲ. ಅಯ್ಯೋ ಬಿದ್ದೋಗ್ಬೇಡ ಹುಡುಗಿ, ನಿಂತ್ಕೊಳ್ಳೆ ಇಲ್ಲಿ. ಎಷ್ಟು ಚೆನ್ನಾಗಿದೆಯಾ, ನಿನ್ನೊಂದು ಫೋಟೋ ತೆಕ್ಕೊಂತೀನಿ, ನಿಂತ್ಕೊಳ್ಳೆ. ಅಯ್ಯೋ ಬಿದ್ದೋಗ್ಬೇಡ. ಬದನೆಕಾಯಿ ಗಿಡನೂ ಅಷ್ಟೇ, ನಾಟಿಗೆ ಅಂತ ಇಲ್ಲಿ ಹಾಕಿದ್ರು, ಎಲ್ಲ ಇಲ್ಲೇ ಮೊಳಕೆ ಬಿಟ್ಕೊಂಡು ಅಲ್ಲೇ ಒಂದು ಕಾಯಿನೂ ಬಿಟ್ಟಿರ್ಬೋದು. ತೋರಿಸ್ತೀನಿ ಬನ್ನಿ. ಹಾಂ ನೋಡಿ ಕಾಯೇ ಬಿಟ್ಬಿಟ್ಟಿದೆ ಇದರಲ್ಲಿ. ನಾಟಿಗೆ ಅಂತ ಹಾಕಿರೋದಿದು. ಬೇರೆ ಕಡೆ ಇಲ್ಲಿಟ್ಟಂಡ ಬೇರೆ ಕಡೆ ಎತ್ತಿಟ್ಟಿಲ್ಲ ಅಂತ ಹೇಳ್ತಾನಲ್ಲ, ಅದು ಹಂಗೆ ಇಲ್ಲೇ ಹೂಗಳು ಬಿಟ್ಬಿಟ್ಟಿದ್ದಾವೆ. ವೇರ್ ಇಸ್ ಫ್ಲವರ್, ಯು ಡಿಡ್ಂಟ್ ಸಿ? ಯಾ, ಅಲ್ಲಿದೆ ನೋಡಿ ವೈಟ್ ಕಲರ್ ಹೂವು ಬಿಟ್ಬಿಟ್ಟೈತೆ. ನಮ್ಮ ಆಂಟಿಯವ್ರು ಮಾಡೋ ಕೆಲಸ ಮಳೆ ಇಲ್ದಿರ ಅಂಥೇಳಿ ಹಿಂಗೆ ಮಾಡೋಕ್ಕಿದ್ದಾರೆ. ಚೆನ್ನಾಗಿದೆ ಹೂವು. ಇದಕ್ಕೆಲ್ಲ ರೋಗ ಬಂದುಬಿಟ್ಟಿದೆ. ಸ್ಟಾರ್ಟಿಂಗೆಲ್ಲ ಚೆನ್ನಾಗಿತ್ತು, ವಯಸ್ಸಾಯ್ತಲ್ಲ ಎಲ್ಲ ಬಿದ್ದೋಗ್ಬಿಟ್ಟಿದೆ. ನಾವು ಕಿತ್ತು ಅದರ ಬುಡಕ್ಕೆ ಹಾಕ್ಬಿಡೋಣ. ಇನ್ನು ಮುಂದೆ ಬಿಡೋದು ಚೆನ್ನಾಗಿ ಬಿಟ್ಕೊಳ್ಳಿ. ಇದು ಇದೆ, ಇದೇನೋ ಒಂಥರ ಕೂಳೆ ಬಿದ್ದುಬಿಟ್ಟಿದೆ, ಆ ಥರ ಫ್ರೆಶ್ ಆಗಿಲ್ಲ. ಅಯ್ಯೋ ನಮ್ಮ ಅಂಟಿದೀನೆಲ್ಲ ಮುರಿದಾಕ್ಬಿಟ್ಟವ್ರೆ. ಮತ್ತೆ ಚಿಗುರುತ್ತಿದ್ದು, ಎಷ್ಟು ಚಿಕ್ಕದಿತ್ತು ನಾನು ಬಂದಾಗ, ಈಗ ಎಷ್ಟು ದೊಡ್ಡದಾಗಿದೆ ಇದು. ಸಬ್ಬಕ್ಕಿ ಸೊಪ್ಪು ಥರನೇ ಐತೆ, ಅದ್ರದ್ದು ಸೊಪ್ಪಲ್ಲ. ಸ್ಮೆಲ್ಲಿನೂ ಅದೇ ಥರ ಇದೆ, ಕಾಳು ಸಬ್ಬಕ್ಸಿನೋ ಏನೋ ಗೊತ್ತಿಲ್ಲ, ಬಟ್ ಸ್ಮೆಲ್ ಮಾತ್ರ ಸ್ವಲ್ಪ ಟಚ್ಚಲ್ಲಿದೆ. ಅಷ್ಟೊಂದಿಲ್ಲ, ಸ್ವಲ್ಪ ಟಚ್ಚಲ್ಲಿದೆ. ನಾನು ನಡೆಯೋಣ ಅಂತ ಬಂದವಳು
ನಿಮ್ಮ ಹತ್ರ ಇಲ್ಲೇನೋ ಗಿಡ ಕಲರ್ಫುಲ್ ಬಿಟ್ಟೈತೆ. ಹಾಂ ಅದೇ ಥರ ಹೂವು ಇದು. ಇದು ನೋಡ್ರಿ ಚೆನ್ನಾಗಿದೆ ಅಲ್ಲ. ಇದು ರಬ್ಬರು. ಇಲ್ಲಿ ರಬ್ಬರ್ ತೋಟಗಳಿದೆಯಲ್ಲ, ಈ ಅಜ್ಜಿಯವ್ರದ್ದಿದೆ. ಈ ರಬ್ಬರ್ ತೋಟದಲ್ಲೆಲ್ಲ ಕಿತ್ಕೊಂಡಿದ್ರಲ್ಲ ಹಾಕ್ತಾಯಿದ್ದಾರೆ. ಇದರಲ್ಲಿ ಕೆಮಿಕಲ್ಲು ಇದೆ ಏನು ನೋಡಿ ಹೆಂಗಿದೆ ಇದು. ಮಳೆ ಬಿದ್ದಿತ್ತಲ್ಲ ಅದಕ್ಕೆ ಹೆಂಗಿದೆ. ಬನ್ನಿ ನಾವು ಹೋಗೋಣ. ಈ ಕಡೆ ಎಲ್ಲ ಇದೆ. ಇಷ್ಟು ದೊಡ್ಡ ಮಾವಿನ ಮರ ಇದೆ, ಆದರೆ ಒಂದು ಹಣ್ಣು ಬಿಟ್ಟಿಲ್ಲ, ಒಂದು ಕಾಯಿನೂ ಬಿಟ್ಟಿಲ್ಲ. ಪಕ್ಕದ ಮನೆಯವ್ರು ತಂದಿಲ್ಲಿ ಬಿಡ್ತಾರೆ ಕಾರಣ. ಅಜ್ಜಿಯವ್ರ ಮನೆ ಹತ್ರ ಜಾಗ ಇದೆ ಅಂತ ಚೇಪೇನು ಬಿಟ್ಟಿದ್ದಂಗೆ ಐತೆ. ನೋಡ್ಬಿಡವ, ಒಂದು ಕೈ ನೋಡಿಬಿಡುವ. ಬಿಟ್ಟಿದೆ, ಫೋನಲ್ಲಿಡಲಿ ನಾನು, ಮರಕ್ಕೆ ಹೆಂಗತ್ಲಿ. ಬಿಟ್ಟಿದೆ, ಹಣ್ಣು ಆಗಿದೆ. ಅಲ್ಲಿ ಚೆನ್ನಾಗಿ ಹಣ್ಣಾಗಿದೆ. ಅಲ್ಲಿ ಒಂದಿದೆ, ಅಲ್ಲಿ ಹಿಂಗಪ್ಪ ಕಿತ್ಕೊಂಡೋಗ್ತೀಯ. ಆಮೇಲೆ ಬಿದ್ದರೆ ಇರೋ ಹಲ್ಲುಗಳು ಮುದ್ದೋಗ್ತವೆ ನಮ್ಗೆ. ಇಲ್ಲೇ ವಯಸ್ಸಾಗಿದೆ, ಆಮೇಲೆ ಹಲ್ಲುಗಳು ಮುದ್ದೋಗ್ತವೆ. ತೊಂಡೆಕಾಯಿ ಗಿಡ ನೋಡಿದ್ರ ಅಯ್ಯಡ ಹತ್ತಣ. ಆಂಟಿಗೆ ಮೊನ್ನೆ ಕಿತ್ಕೊಂಡೋಕೆ ಹೇಳಿದ್ದೆ, ಕಿತ್ಕೊಂಡಿಲ್ಲ. ಅವ್ರಿಗೆ ಸಿಕ್ಕಿಲ್ಲ ಅನಿಸುತ್ತೆ. ಹುಡುಕಿ ಕೀಳಬೇಕು. ಇದರಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಎಲ್ಲ. ಆಂಟಿ ಹುಡುಕಿಲ್ಲ ಅನಿಸುತ್ತೆ. ಮೇಲಕ್ಕೆಲ್ಲ ಇರ್ತವೆ. ಅಯ್ಯೋ, ಎಲ್ಲ ದಿನ್ನೇನು ಹತ್ತೋರು ಯಾರು. ಅಲ್ಲಿಂದ ಎಲ್ಲೋ ಒಂದು ದೊಡ್ಡ ಕಾಯಿ ನೋಡ್ಕೊಂಬಂದೆ ನಾನು. ಎಲ್ಲ ನನಗೆ ಕಾಣಿಸ್ತಾ ಇಲ್ಲ, ಕುರುಡಿ ನಾನು. ಅಲ್ಲಿ ಕರೆಕ್ಟ್ ಅಲ್ಲಿದ್ದಾವೆ. ಹೆಂಗೆ ಕಿತ್ಕೊಳೋದು ಕಾಣಿಸ್ತಾ ಇದೆಯಲ್ಲ ನಿಮಗೆ? ಕಾಣಿಸ್ಲಿಲ್ವಾ? ಅಲ್ಲಿದ್ದಾವೆ. ಎರಡಿದ್ದಾವೆ ಅಲ್ಲಿ. ಇದ್ದಾವೆ ಮೇಲೆ ಇದ್ದಾವೆ. ಆಂಟಿಗೆ ಹೇಳ್ಬಿಟ್ಟು ಬರ್ತೀನಿ ಇವಾಗ. ಓಡಾಡೋಣ ಅಂತ ಬಂದೋಳು ನಾನು. ಎಲ್ಲಿ ಓಡಾಡೋದು? ಓಡಾಡಲಿಲ್ಲ, ಎಂಥದ್ದು ಇಲ್ಲ. ಆಂಟಿ 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 ಮಾವು ತಂಗಂಟಿ. ನನಗೊಬ್ಬಳಿಗೆ ಹೋಗೋ ಕಾಲಕ್ಕೆ ಭಯ. ನಮ್ಮ ತೋಟ ಎಲ್ಲ ಸುತ್ಕೊಂಡ್ಬಂದ್ಬಿಡೋಣ ಬನ್ನಿ ನಾವು. ನಾನು ಯಾವಾಗೂ ನೀರು ಹಾಕ್ತಾಯಿದ್ದೆ, ಈಗ 3 days ಆಯಿತು ನೀರು ಹಾಕಿ. ಓ ಮೈ ಗುಡ್ನೆಸ್. ಬೆಂಡೆಕಾಯಿ ಗಿಡ ಕಟ್ ಮಾಡಿದ್ರೂ ಮತ್ತೆ ಚಿಗುರಿದೆ ನೋಡಿ. ಇಷ್ಟು ದೊಡ್ಡ ಗಿಡಗಳಾದ್ರೂ ಕಟ್ ಮಾಡಿಲ್ಲ, ಆದರೂ ಚಿಗುರಿದೆ. ದೇವ ನನಗೆ ಅಲಸಂದಿ ಬೀಜ ಅಂತ ಹಾಕಿದ್ದೀನಿ, ನೀರು ಹಾಕು ಅಂದ್ರಷ್ಟೇ. ಆದರೆ ಇದು ಹಾಗಲಕಾಯಿ ಬೀಜ. ಇಷ್ಟು ಗುಡ್ಡಿಗೆ ಹಾಕ್ಬಿಟ್ಟವ್ರೆ ನಮ್ಮ ಆಂಟಿ. ಕಾಯಿ ಬಿಟ್ಟೈತೆ, ಎರಡೆರಡು ಬಿಟ್ಟೈತೆ. ಸ್ವಲ್ಪ ಬಿಟ್ಟಿದ್ರೆ ಒಟ್ಟಿಗೆ ಕಿತ್ಕೊಂಡು ಸಾರು ಮಾಡ್ಬೋದಾಗಿತ್ತು. ಅಲ್ಲೂ ಬಿಟ್ಟಿಲ್ಲ ಇನ್ನು. ನಮ್ಮ ಮೆಣಸಿನ ಗಿಡ ಎಲ್ಲ ಸಾಯ್ತು ಇದ್ದಾವೆ. ಅಯ್ಯೋ ಕೊಯ್ಯೋ ಅಂತವೆ ಸಣ್ಣಗೆ ನೋಡಿ. ನಾನು ನೀರು ಹಾಕ್ತೀನಿ, ಆದರೆ ಅಪ್ಪ ಕೊಯ್ಯೋ ಅಂತವೆ. ಅಲ್ಲಿ ಕಬ್ಬು ಕಾಣಿಸ್ತಾ ಇದೆಯಾ? ಅಲ್ಲಿ ನಮ್ಮಮ್ಮ ಊರಿಂದ ಕೊಟ್ಟು ಕಳಿಸಿದ್ರು, ಬೆಂಗಳೂರಿಂದ. ಉಣಿದ್ದೀನಿ, ಅಷ್ಟು ಉದ್ದ ಬಂದೈತೆ. ನನಗಂತೂ ತುಂಬ ಸಂತೋಷ ಇದೆ. ಆ ಕಡೆ ಎಲ್ಲ ಹೋಗೋದಕ್ಕೆ ಭಯ ಆಗುತ್ತೆ, ಭಯ. ಇದು ಕೋಕೋ ಪ್ಲ್ಯಾಂಟ್, ಚಾಕ್ಲೇಟ್ದು. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೋಕೋ ಕಾಯಿಗಳು. ಇದರಲ್ಲೇನಂತೆ ಚಾಕ್ಲೇಟ್ ಮಾಡೋದು, ಇದ್ರ ಬೀಜದಿಂದ. ಆದರೆ ಹಣ್ಣು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಗಿಳಿಗಳು ತುಂಬ ಇದ್ದಾವೆ. ಹಲಸಿನಕಾಯಿ ಕಾಣಿಸ್ತಾ ಇದೆಯಾ ಸಂದಿಲಿ? ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ.
ಆಮೇಲೆ ನಮಗೆ ಚೆನ್ನಾಗಿ ತಿಂತೀವಿ. ಒಂದು ಹಣ್ಣಾಗಿದೆ ನೋಡಿದ್ರಾ, ಇಲ್ಲಿ ತುಂಬಾ ಹಣ್ಣಾಗಿದ್ದಾವಪ್ಪ. ಆಂಟಿಗೆ ಯಾಕೆ ನೋಡ್ಕೊಂಡಿಲ್ವಾ? ಕಾಗೆಗಳೇನು ಸುಮ್ಮನಾಗೋದು ಇವತ್ತು. ಅಯ್ಯೋ ಎಲ್ಲಿ ಹೋಗ್ಬೇಡರು ಇದೆ ನೋಡೋಣ. ನೋಡಿ ಕಾಣಿಸ್ತಾ ಇದೆಯಾ? ಅಯ್ಯೋ ಎಲ್ಲಿ ಅಡ್ಡನ. ಓ ಮೈ ಗಾಡ್, ಎಷ್ಟು ತಿರುಗಿಸೋದು. ಅಯ್ಯೋ ಅದರಲ್ಲಿ ಇರುವೆ ಇದ್ದಾವೆ, ಕಾಣಿಸ್ತಾ ಇದ್ದಾವೆ ಇರುವೆಗಳು. ಮನೆಯೆಲ್ಲ ಕೀಳ್ಸಿದ್ರಂತೆ ಆಳುಗಳು ನಿಗ್ಸಿ. ನಾಳೆ ಬರ್ತಾರೆ ಆಳುಗಳು ಈ ಕೋಕೋ ಕಾಯಿಗಳು ಕೀಳೋದಕ್ಕೆ. ಇದು ನೋಡ್ದ, ನೋಡಿ 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 ಏನಪ್ಪ ಇದು? ಲಿಚ್ಚಿ ಹಣ್ಣು ಅಂತಿದು. ಈಗೆಲ್ಲ ಕಾಯಿ ಬಿಡ್ತಾ ಇದೆ. ನನಗೂ ನೋಡಬೇಕು ಅಂತ ಆಸೆ ಇದೆ. ಇಲ್ಲಿ ಇಟ್ಬಿಡ್ತೀನಿ. ನಮ್ಮ ಆಂಟಿ ಬಂದು ಏನಾದರೂ ಮಾಡ್ತಾರೆ, ಏನಾದರೂ ಮಾಡ್ಕೊಂಡ್ಲಿ ಆಂಟಿ. ತಿನ್ನಕ್ಕೆ ಮಾತ್ರ ಚೆನ್ನಾಗಿದೆ. ಒಂದು 2 ನಿಮಿಷ ಝೂಮ್ ಹಾಕ್ತೀನಿ. ಇದು ಲಿಚ್ಚಿ. ಆ ಕಡೆ ಎಲ್ಲ ಸ್ವಲ್ಪ ಕಾಯಿ ಮಗ್ಗು ಥರ ಇದೆ. ಇಲ್ಲಿ ಈ ಸೈಡಲ್ಲಿ ಮಾತ್ರ ಕಾಯಿ ಬಿಟ್ಟಿದೆ. ಓಹೋ, ಇಷ್ಟೊತ್ತಾಗಿ ಕೋಳಿ ಕೂಗ್ತದೆ. ಬುದ್ಧಿ ಇಲ್ದಿರೋ ಕೋಳಿ, ದೊಡ್ಡ ಕೋಳಿ. ಒಂದು ಫೋಟೋ ತೆಗೆದು ಬಿಡುವ. ಈಗ ಚೆನ್ನಾಗಿ ಕಾಣಿಸುತ್ತೆ ಅನ್ಕೋತೀನಿ. ಚೆನ್ನಾಗಿದೆ. ನಾವು ನಡೆದಂಗೆ ಅದಾದಂಗೆ ಸೀದಾ ಮನೆ ಕಡೆ ಹೋಗೋದು. ಈ ಕಲ್ಲ ಮೇಲೆ ಚಪ್ಪಲಿ ಇಲ್ದಿರ ನಡೆದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ನನ್ನ ಮಗ ಹೇಳ್ತಾ ಇರ್ತಾನೆ. ನಾನೇ ಓಡಾಡಿಲ್ಲ. ಸಾಕು, ಇವತ್ತಿಗೆ ಸಾಕು. ನಾಳೆ ನೋಡೋಣ.